ನೀನು ಅವತ್ತು ಈ ಕಾಡಿನ ಬಗ್ಗೆ ಒಂದು ಕತೆ ಹೇಳ್ದಲ್ಲ, ಅದೇ ರಾಕ್ಷಸನ ಕತೆ. ಆ ಕತೆ ಹೇಳು, ಮತ್ತೊಂದ್ಸರಿ ಕತೆ ಹೇಳು. ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಎಲ್ಲರೂ ಬಂದು ನೋಡ್ಬೇಕಂತ ಹೇಳ್ತೀವಿ. ಡಿಫ್ರೆಂಟ್ ಅಂತ ಅನ್ನಿಸ್ತು. ಮೂವಿ ಒಂದು ರಿಯಾಲಿಟಿ ಸಿಚುಯೇಷನ್ ಬಗ್ಗೆ ಇದೆ. ಇಟ್ಸ್ ಅ ಕಾಂಪ್ಲಿಕೇಟೆಡ್ ಮ್ಯಾಟರ್. ಅದನ್ನ ಐ ಥಿಂಕ್ ದ ಡೈರೆಕ್ಟರ್ ಹ್ಯಾಸ್ ಡನ್ ಬೆಸ್ಟ್ ಟು ಶೋ ದಟ್ ಇನ್ ದ ಮೂವಿ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಅವರು ತುಂಬ ಎಫರ್ಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಂಪ್ಲಿಕೇಟೆಡ್ ಮ್ಯಾಟರು, ಖಂಡಿತ ಕಾಂಪ್ಲಿಕೇಟೆಡ್ ಮ್ಯಾಟರು. ಸರಳವಾಗಿ ಟ್ರೈ ಮಾಡೋದಕ್ಕೆ ಮಾಡಿದ್ದಾರೆ. ನೋಡ್ಬೋದು, ಖಂಡಿತ ನೋಡ್ಬೋದು. 2 ಸತಿ ಅಂತೂ ನೋಡಲೇಬೇಕು, ಯಾಕೆಂದರೆ ಕಂಪ್ಲೀಟಾಗಿ ಅರ್ಥ ಆಗೋದಕ್ಕೆ 2 ಸತಿ ಬೇಕು. ಯಾಕೆಂದರೆ ಇದು ಒಂಥರ ಉಪೇಂದ್ರ ಅವರ ಡೈರೆಕ್ಷನ್ ಸ್ಟೈಲಲ್ಲಿ ಇದೆ. ಇಲ್ಲಿ ಕೇಳು. ಮೂವಿ ಚೆನ್ನಾಗಿದೆ. ಲಾಟ್ಸ್ ಆಫ್ ಕನ್ಫ್ಯೂಷನ್ ಫ್ರಮ್ ಬಿಗಿನಿಂಗ್ till end ತನಕ ಸಸ್ಪೆನ್ಸ್ ಇದ್ದೇ ಇದೆ. To be honest, the storyline was very confusing and very shaky at the beginning, but at the end the suspense was very good. ಇದು ಬರೀ ಆ ವಿಜ್ಞಾನಿ ರಾಕ್ಷಸನಾಗಿದ್ದ ಕತೆ ಅಲ್ಲ, ಅದಕ್ಕಿಂತ ಭಯಂಕರವಾಗಿರೋದು ಈ ಕಾಡು. ಈ ಕಾಡು ನಡೆದು ಬಂದ ಹೆಜ್ಜೆ ಗುರುತುಗಳನ್ನೇ ನುಂಗುತ್ತೆ. ಒಂದು ಸಲ ಕಾಡೊಳಗೆ ಹೋದವನು ಹಿಂತಿರುಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮೈಂಡ್ ಈಸ್ ದ ಲಿಮಿಟಿಂಗ್ ಫ್ಯಾಕ್ಟರ್ ಅನ್ನೋದಕ್ಕೆ ಕರೆಕ್ಟ್ ಎಕ್ಸಾಂಪಲ್ ಈ ಮೂವಿ. ಇದು ಒಂದು ಮಾಸ್ ಮೂವಿ ಅಲ್ಲ, ಸ್ವಲ್ಪ ಟೈಮ್ ಕೊಟ್ಟು ಯೋಚನೆ ಮಾಡಿ ನೋಡುವಂಥ ಮೂವಿ. ಲೂಸಿಯಾ ಮತ್ತು ಉಳಿದವರು ಕಂಡಂತೆ ಇಷ್ಟಪಡೋರು ಖಂಡಿತ ಈ ಮೂವಿ ಇಷ್ಟಪಡ್ತಾರೆ. What is happening here? 38 hours ಆಯ್ತು, ಇದು ಒಂದು ಕ್ಲೂನು ಸಿಕ್ಕಿಲ್ಲ ನಮಗೆ. ರಾಜೀವನ ಹತ್ರ ಹುಷಾರ್. ಇದು ನೋಡ್ಬೇಕಾಗಿರೋಂಥ ಮೂವಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಇದೇ ಥರ ಮೂವಿಗಳು ತುಂಬ ಬರ್ತಾ ಇರಲಿ. ಈಗ ಅರ್ಥ ಆಗ್ತಾ ಇದೆಯಾ? ಇಲ್ಲೇನಾಗ್ತಿದೆ ಅಂತ ಗೊತ್ತಾಗ್ತಿದೆಯಾ?